ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಎಪಿಸೆಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬೋರ್ಡ್ ಅವರು ನಿಮಗೆ ಈ ವರ್ಷ 3 ಪೂರ್ವಸಿದ್ಧ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಹೌದು, 3 ಪ್ರಿಪರೇಟ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಯಾರಿಗೆ? ಈ ವರ್ಷ ಯಾರಲ್ಲ 2026 ಆನ್ಲೈನ್ ಎಕ್ಸಾಮ್ ಬರ್ತಾ ಇದ್ದಾರಾ, ನಿಮಗೆ ಬಂದ್ಬಿಟ್ಟು 3 ಪೂರ್ವಸಿದ್ಧ ಪರೀಕ್ಷೆ ನಡೆಸ್ತಾರೆ. ಓಕೆ, ಫೈನಲ್ ಆಗಿ ಅವರು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ಪೂರ್ವಸಿದ್ಧ ಪರೀಕ್ಷೆಗೆ 1 ಅಂದರೆ ಪ್ರಿಪರೇಟ್ ಎಕ್ಸಾಮ್ 1, 2, 3 ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಸೊ ಇವತ್ತಿನ ನಿಮಗೆ ಕಂಪ್ಲೀಟ್ 3 ಟೈಮ್ ಟೇಬಲ್ ಕೊಡ್ತೀನಿ. 3 ಟೈಮ್ ನೋಡೋಣ. ಸೊ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ, ಕಂಪ್ಲೀಟಾಗಿ ಯಾವಾಗ ಸ್ಟಾರ್ಟ್ ಆಗ್ತದೆ, ಯಾವಾಗ ಎಂಡ್ ಆಗ್ತದೆ, ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಕೊನೆಯ ತಪ್ಪ ನೋಡ್ಕೊಳ್ಳಿ, ಕಡ್ಡಾಗಿ ನೋಡ್ಕೊಳ್ಳೇಬೇಕು. ಯಾರೆಲ್ಲ SLC ಎಕ್ಸಾಮ್ ಬರ್ತಾ ಇದ್ದಾರಾ ಕಡ್ಡಾಗಿ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಹುಡುಗರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರುತ್ತೆ ನಿಮಗೆ ಪ್ರಿಪರೇಟರ್ ಎಕ್ಸಾಮ್ಗೆ ಎಲ್ಲ ವಿಷಯದ್ದು ಕ್ವಶನ್ ಪೇಪರ್ ಆಗ್ತೀವಿ. ಎಲ್ಲ ವಿಷಯದ್ದು ಕ್ವಶನ್ ಪೇಪರ್ ಆಗ್ತೀವಿ. ಎಲ್ಲ ಮಾಡಲ್ ಆಗಿರ್ಬೋದು, ಸಿಂಪಲ್ ಪ್ರಶ್ನೆಗಳಾಗಿರ್ಬೋದು. ಜಸ್ಟ್ ಪೂರೈಸಿದ ಪರೀಕ್ಷೆ ಮಾತ್ರವಲ್ಲ, ಜಸ್ಟ್ ನಿಮಗೆ ಪ್ರಿಪರೇಟರ್ ಎಕ್ಸಾಮ್ ಮಾತ್ರವಲ್ಲ, ನಿಮ್ಮದು ಅನ್ವಯ ಎಕ್ಸಾಮ್ ಕೂಡ ನಿಮಗೆ ಪ್ರತಿನಿತ್ಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಮತ್ತು ಪಿಸ್ಪನ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡು ಮಾತ್ರ ವಿಡಿಯೋಗಳು ಸಿಗ್ತವೆ, ಮಾಡ್ಕೊಂಡು ಮಾತ್ರ ತಪ್ಪೇ ಮಾಡ್ಕೊಳ್ಳಿ. ಮಾಡಿದ್ರೆ ಜೊತೆಗೆ ವಿಡಿಯೋ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಗೊತ್ತಿರಬೇಕು ಅವರು ಕೂಡ ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, ಯಾವಾಗ ಮುಗಿತದೆ ಗೊತ್ತಿರಬೇಕು. ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ 6ನೇ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಸೊ ಕೊಟ್ಟಿದ್ದಾರೆ ನೋಡಿ, ಡೀಟೇಲ್ಸು ನೋಡ್ಕೋಬೋದು. ಓಕೆ, ನೋಡ್ತಾ ಹೋಗೋಣ ಯಾವ ಡೇಟಿಗೆ ಯಾವ ಎಕ್ಸಾಮ್ ಯಾವ ನಡೆಸ್ತಾರೆ ಅಂತ. ಸೊ ಓಕೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ 6ನೇ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. 2025-26ನೇ ಸಾಲಿನ ರಾಜ್ಯ ಮಟ್ಟದ SLC ಪೂರ್ವಸಿದ್ಧ ಪರೀಕ್ಷೆ 1ರ ವೇಳಾಪಟ್ಟಿ. ಪೂರೈಸಿದ ಪರೀಕ್ಷೆ 1ರ ವೇಳಾಪಟ್ಟಿ. ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಸ್ಟಾರ್ಟ್ ಆಗೋದು ಯಾವುದು? 1ನೇ ಪರೀಕ್ಷೆ. ನೋಡ್ತಾ ಹೋಗೋಣ. ದಿನಾಂಕ ಮತ್ತು ವಾರ, ವಿಷಯ ಸಂಕೇತ, ಸಮಯ, ಒಟ್ಟು ಅವಧಿ, ಗರಿಷ್ಠ ಅಂಕಗಳು. 5ನೇ ತಾರೀಕು ನಿಮ್ಮದು ಪರೀಕ್ಷೆ ಸ್ಟಾರ್ಟ್ ಆಗ್ತದೆ. ಅರ್ಥಾಯ್ತಾ? ಎಕ್ಸಾಮ್ ಬಂದ್ಬಿಟ್ಟು 5ನೇ ತಾರೀಕು ಸ್ಟಾರ್ಟ್ ಆಗ್ತದೆ. 5/1/2026 ಸೋಮವಾರ ಪ್ರಥಮ ಭಾಷೆ ಇರ್ತದೆ. ಪ್ರಥಮ ಭಾಷೆ ವಿಷಯ ಇರ್ತದೆ. ಟೋಟಲ್ ಆಗಿ ನಿಮಗೆ 100 ಅಂಕ ಎಕ್ಸಾಮ್ ಇರ್ತದೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಪ್ರಥಮ ಭಾಷೆ ಇರ್ತದೆ. ಇನ್ನು 6/1/2026 ಮಂಗಳವಾರ ಕೋರ್ ಸಬ್ಜೆಕ್ಟು ಗಣಿತ ಇರ್ತದೆ. ಟೋಟಲ್ ಆಗಿ ನಿಮಗೆ 80 ಅಂಕ ಇರ್ತದೆ. 80 ಅಂಕ ಎಕ್ಸಾಮ್ ಇರ್ತದೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15. ಸೇಮ್ ಟೈಮ್ ಚೇಂಜ್ ಆಗೋದಿಲ್ಲ, ಟೈಮು ಎಲ್ಲ ಕೂಡ ಸೇಮ್ ಇರ್ತದೆ. ವಿಷಯದ ಮೇಲೆ ಟೈಮ್ ಚೇಂಜ್ ಆಗ್ತದೆ ಅಷ್ಟೇ. 7/1/2026 ಬುಧವಾರ ದ್ವಿತೀಯ ಭಾಷೆ ಇಂಗ್ಲೀಷ್ ಇರ್ತದೆ, ಅಥವಾ ಕನ್ನಡ ಇದ್ದರೆ ಕನ್ನಡ ದ್ವಿತೀಯ ಭಾಷೆ ನೋಡಿ. ಟೋಟಲ್ ಆಗಿ ಸೆಕೆಂಡ್ ಲ್ಯಾಂಗ್ವೇಜು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 80 ಅಂಕ. ನಂತರ 8/1/2026 ಗುರುವಾರ ತೃತೀಯ ಭಾಷೆ ಇರ್ತದೆ. ಅದು ಹಿಂದಿ ಆಗಿರ್ಬೋದು, ನಿಮಗೆ ಯಾವ್ದು ಇರ್ತದೆ ಅದು ತೃತೀಯ ಭಾಷೆ ಹಿಂದಿ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 80 ಅಂಕಗಳ ಎಕ್ಸಾಮ್ ಇರ್ತದೆ. ನಂತರ 9/1/2026 ಶುಕ್ರವಾರ ಕೋರ್ಸ್ ಬಿಟ್ಟು ಅಂದರೆ ವಿಜ್ಞಾನ ಇರ್ತದೆ. ವಿಜ್ಞಾನ ನಮಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆ 15 ನಿಮಿಷಗಳು, 80 ಅಂಕ. 10/1/2026 ಶನಿವಾರ ಕೋರ್ಸ್ ಬಿಟ್ಟು ಸಮಾಜ ವಿಜ್ಞಾನ ಇರ್ತದೆ. ಸೋಷಿಯಲ್ ಸೈನ್ಸು, ಇದು ಕೂಡ ಸೇಮ್ ಟೈಮು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15, 80 ಅಂಕ. ನಂತರ ಇದು 1 ಆಯಿತು, ಇದು ಪ್ರಿಪರೇಟ್ ಎಕ್ಸಾಮ್ 1. ಇನ್ನು ನೆಕ್ಸ್ಟ್ ಹೋಗೋಣ 2ನೇದು ಹೋಗೋಣ. ಇದು ಇಂಗ್ಲೀಷ್ನಲ್ಲಿದೆ, ನೋಡ್ಕೋಬೋದು. ಓಕೆ, ಇಂಗ್ಲೀಷ್ನಲ್ಲಿದೆ, ನೋಡ್ಕೋಬೋದು. ಓಕೆ, ನೆಕ್ಸ್ಟು 2ನೇದು ಹೋಗೋಣ ನಾವು. ಇದು ಬಂದ್ಬಿಟ್ಟು ದಿನಾಂಕ ಮತ್ತು ವಾರ, ವಿಷಯ ಸಂಕೇತ, ಸಮಯ, ಒಟ್ಟು ಅವಧಿ, ಗರಿಷ್ಠ ಅಂಕಗಳು ಸೇಮು. ಆದರೆ ಪರೀಕ್ಷೆ 2ರ ವೇಳಾಪಟ್ಟಿ. ಇದು ಪೂರೈಸಿದ ಪರೀಕ್ಷೆ 2ರ ವೇಳಾಪಟ್ಟಿ. ಪ್ರಿಪರೇಟ್ ಎಕ್ಸಾಮ್ 2 27/1/2025 ಸ್ಟಾರ್ಟ್ ಆಗ್ತದೆ. 27/1/2025 ಸ್ಟಾರ್ಟ್ ಆಗ್ತದೆ. ಮಂಗಳವಾರ ಇರ್ತದೆ. ಅವತ್ತು ಪ್ರಥಮ ಭಾಷೆ ಇರ್ತದೆ. 27/1/2026 ಮಂಗಳವಾರ ಪ್ರಥಮ ಭಾಷೆ ಇರ್ತದೆ. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಸೇಮ್ ಟೈಮು. ನಂತರ 28/1/2026 ಬುಧವಾರ ಕೋರ್ಸ್ ಬಿಟ್ಟು ಗಣಿತ ಇರ್ತದೆ. ನಂತರ 29/1/2026 ದ್ವಿತೀಯ ಭಾಷೆ ಇಂಗ್ಲೀಷ್ ಇರ್ತದೆ. ಆಮೇಲೆ 30/1/2026 ತೃತೀಯ ಭಾಷೆ ಹಿಂದಿ ಇರ್ತದೆ. ನಂತರ 31/1/2026 ಕೋರ್ಸ್ ಬಿಟ್ಟು ವಿಜ್ಞಾನ ಇರ್ತದೆ. ಶನಿವಾರ 2/2/2026 ಸೋಮವಾರ ಕೋರ್ಸ್ ಬಿಟ್ಟು ಸಮಾಜ ವಿಜ್ಞಾನ ಇರ್ತದೆ. ಸಮಾಜ ವಿಜ್ಞಾನ ಇದು ಆಯಿತು. ನೆಕ್ಸ್ಟ್ ಹೋಗೋಣ. ಇದು ಇಂಗ್ಲೀಷ್ನಲ್ಲಿದೆ, ನೋಡ್ಕೋಬೋದು. ನೆಕ್ಸ್ಟು 2025-26ನೇ ಸಾಲಿನ ರಾಜ್ಯ ಮಟ್ಟದ SLC ಪೂರೈಸಿದ ಪರೀಕ್ಷೆ 3ರ ವೇಳಾಪಟ್ಟಿ. ಇದು 3rd ಎಕ್ಸಾಮ್ ಟೈಮ್ ಟೇಬಲು. ದಿನಾಂಕ ಮತ್ತು ವಾರ, ವಿಷಯ ಸಂಕೇತ, ಸಮಯ, ಒಟ್ಟು ಅವಧಿ, ಗರಿಷ್ಠ ಅಂಕಗಳು. 23ರಿಂದ ನಮಗೆ ಸ್ಟಾರ್ಟ್ ಆಗ್ತದೆ. 23/2/2026 ಫೆಬ್ರವರಿ 23ರಿಂದ ನಮಗೆ 3ನೇ ಪ್ರಿಪರೇಟ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. 23/2/2026 ಸೋಮವಾರ ಕನ್ನಡ ಇರ್ತದೆ. ಪ್ರಥಮ ಭಾಷೆ ಟೋಟಲಿ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು. ಸಮಯ ಸೇಮು 10ರಿಂದ ಮಧ್ಯಾಹ್ನ 1:15. ನೆಕ್ಸ್ಟು 24/2/2026 ಮಂಗಳವಾರ ಕೋರ್ಸ್ ಬಿಟ್ಟು ಗಣಿತ ಇರ್ತದೆ. ನಂತರ 25/2/2026 ಬುಧವಾರ ದ್ವಿತೀಯ ಭಾಷೆ ಇಂಗ್ಲೀಷು ಅಥವಾ ಕನ್ನಡ.
ಇನ್ನು 26/2/2026 ಗುರುವಾರ ತೃತೀಯ ಭಾಷೆ ಇರ್ತದೆ ಹಿಂದಿ. ನಂತರ 27/2/2026 ಶುಕ್ರವಾರ ಕೋರ್ಸ್ ಬಿಟ್ಟು ವಿಜ್ಞಾನ ಇರ್ತದೆ. ನಂತರ 28/2/2026 ಶನಿವಾರ ಕೋರ್ಸ್ ಬಿಟ್ಟು ಸಮಾಜ ವಿಜ್ಞಾನ ಇರ್ತದೆ. ಸೊ ಇಷ್ಟು 3 ಟೈಮ್ ಟೇಬಲ್ಗಳು ಇದೇ ಎಕ್ಸಾಮ್ಗೆ ಟೈಮ್ ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಇದೇ ಟೈಮ್ ಟೇಬಲ್ಗೆ ಎಕ್ಸಾಮ್ ನಡೀತದೆ. ಓಕೆ, 1, 2, 3 ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಅದೇ ಡೇಟಿಗೆ ಅವು ಎಕ್ಸಾಮ್ ನಡೆಸ್ತವೆ. ಸೊ ಈ ವರ್ಷ ನಿಮಗೆ 3 ನಡೆಸ್ತಾರೆ. ಪ್ರತಿ ವರ್ಷ ಒಂದೇ ಸತ್ತು, ಈ ವರ್ಷ 3 ಮಾಡಿದ್ದಾರೆ. ಸೊ ಅದನ್ನು ಲೆಕ್ಕ ಹಾಕ್ಕೊಳ್ಳಿ. ಸೊ ಯಾವ್ದು ಓದ್ಕೋಬೇಕಂತ ಕಡ್ಡಾಯ ಚೆನ್ನಾಗಿ ನೋಡ್ಕೊಳ್ಳಿ. ಸೊ 3 ಎಕ್ಸಾಮ್ ಕಡ್ಡಾಯ ನಡೀತವೆ, ಏನು ಚೇಂಜ್ ಮಾಡೋದಿಲ್ಲ. ಟೈಮ್ ಟೇಬಲ್ಗಳು ಫೈನಲ್ ಆಗ್ಬೋದು, ಫೈನಲ್ ಆಗಿದೆ. ಇದೇ ಡೇಟಿಗೆ ಎಕ್ಸಾಮ್ ನಡೆಸ್ತದೆ. ಓಕೆ, ಚಾನಲ್ ಹಾಕ್ತೀವಿ ನಿಮಗೆ ಎಲ್ಲ ವಿಷಯದ್ದು ಕ್ವಶನ್ ಪೇಪರ್ ಹಾಕ್ತೀವಿ. ಪ್ರೈವೇಟ್ ಎಕ್ಸಾಮ್ಗೆ ಯಾವೆಲ್ಲ ಬರ್ತವೆ ಕ್ವಶನ್ಗಳು ಅವು ಕೂಡ ಹಾಕ್ತೀವಿ. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೀವಿ. ವೇಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.